ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಷಯ ಬಂದು ಕುಜಗ್ರಹದ ಕಾರಕತ್ವಗಳು ಮತ್ತು ಹುಟ್ಟು ಗುಣಗಳು. ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳ್ತೀನಿ. ಕುಜಗ್ರಹ 2ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿದ್ದರೆ ಕುಜ ದೋಷ ಅಂತ ಕರೀತಾರೆ. ಆದರೆ ಅದು ಕುಜ ದೋಷ ಅಲ್ಲ, ಕುಜನ ಒಂದು ನಿಜವಾದ ಗುಣಗಳು, ಹುಟ್ಟು ಗುಣಗಳು. ಹಂಗಂದರೆ 7ನೇ ಮನೆಯಲ್ಲಿ ಮಂಗಳ ಇದ್ದರೆ ನಮಗೆ ಸಿಗುವಂಥ ಹೆಂಡತಿ ಅಥವಾ ಹುಡುಗಿ ಜಾತಕದಲ್ಲಿ ಅವರು ಸಿಗುವಂಥ ಗಂಡ ಸ್ವಲ್ಪ ರ್ಯಾಶ್ ಆಗಿರ್ತಾರೆ, ರೂಢಾಗಿ ಬಿಹೇವ್ ಮಾಡ್ತಾರೆ, ಅದು ಅವರ ಗುಣನೇ ಆಗಿರುತ್ತದೆ. ಇದನ್ನು ಏನು ಮಾಡಿದ್ದಾರೆ, ಕುಜ ದೋಷ ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ನೋಡೋಣ. ಈಗ ಕುಜಗ್ರಹದ ಕಾರಕತ್ವಗಳು. ಸಹೋದರ ಕಾರಕ. ಕುಜಗ್ರಹ ಜಾತಕದಲ್ಲಿ ಚೆನ್ನಾಗಿದ್ದರೆ ಅವ್ರಿಗೆ ಸಹೋದರರ ಬೆಂಬಲ ಚೆನ್ನಾಗಿರುತ್ತೆ ಮತ್ತು ಅವರ ಜೊತೆಯಲ್ಲಿ ಒಡ ಹುಟ್ಟಿದವರು ಸಹೋದರ ಅಥವಾ ಸಹೋದರಿಯರು ಹುಟ್ಟಿರ್ತಾರೆ. 2ನೇದಾಗಿ ಧೈರ್ಯಕ್ಕೆ ಕಾರಕ ಕುಜಗ್ರಹ. ಮುಖ್ಯವಾಗಿ ಕುಜಗ್ರಹ ಲಗ್ನದಲ್ಲಿ ಇದ್ಬಿಟ್ರಂತೂ ತುಂಬ ಒಳ್ಳೆಯದು. ಅವರು ಯಾವುದಕ್ಕೂ ಎದುರಲ್ಲ, ಮುನ್ನುಗ್ತಾರೆ, ಧೈರ್ಯ ಜಾಸ್ತಿ ಇರುತ್ತೆ. ಮತ್ತು ಭೂಮಿ ಮತ್ತು ಸ್ಥಿರ ಆಸ್ತಿ. ಅವರಿಗೆ ಆಸ್ತಿ ಚೆನ್ನಾಗಿ ಒಲಿದು ಬರುತ್ತೆ, ತುಂಬ ಅಭಿವೃದ್ಧಿ ಆಗುತ್ತೆ. ಭೂಮಿ, ಮನೆ, ಆಸ್ತಿ ಇದೆಲ್ಲ ಜಾಸ್ತಿ ಇರುತ್ತೆ. ಈ ಒಂದು ವಿಚಾರಗಳಿಗೆ ಕುಜ ಕಾರಕನಾಗ್ತಾನೆ. ಮತ್ತು ಕುಜ ಗ್ರಹದ ದಶ ಅಥವಾ ಭುಕ್ತಿ ಸಮಯದಲ್ಲಿ ಅವನು ಭೂಮಿಗೆ ಕಾರಕನಾಗಿರೋದ್ರಿಂದ ಆ ಟೈಮಲ್ಲಿ ನೀವು ಲ್ಯಾಂಡ್ ಪರ್ಚೇಸ್ ಮಾಡೋದು ಅಥವಾ ಮನೆ ಕಟ್ಟುವಂಥ ಕೆಲಸಗಳು ಮಾಡಿದ್ರೆ ಅವಾಗ ಮಾಡಬಹುದು. ಏಕೆಂದರೆ ಆ ಕಾರಕವಾಗಿರೋ ಗ್ರಹ ದಶಾಭುಕ್ತಿನಲ್ಲಿ ಅದನ್ನು ನಡೆಸ್ತಾನೆ. ಮತ್ತು ಮಲತಾಯಿಗೆ ಕಾರಣ. ಕುಜಗ್ರಹ ಮಲತಾಯಿನ ರೆಪ್ರೆಸೆಂಟ್ ಮಾಡ್ತಾನೆ. ಅಪಘಾತಗಳು ಮತ್ತು ಸರ್ಜರಿ. ಕೋಪ, ದ್ವೇಷ, ರಕ್ಷಣೆ. ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ದ್ವೇಷನೂ ಜಾಸ್ತಿ, ದ್ವೇಷ ಸಾಧಿಸೋದು ಜಾಸ್ತಿ ಅವರು. ಮತ್ತು ಅವರನ್ನು ನಂಬುದವ್ರನ್ನ ಅವರು ರಕ್ಷಣೆ ಮಾಡ್ತಾರೆ. ಇವರು ಪ್ರಾಣ ಕೊಟ್ಟು ಅವ್ರ ಪ್ರಾಣ ಕಾಪಾಡ್ತಾರೆ. ಆ ಥರ ರಕ್ಷಣೆ ಮಾಡೋದ್ರಲ್ಲಿ ನಂಬರ್ 1. ಶತ್ರುಗಳು ನೋಡಿ, ಇವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಕುಜಗ್ರಹ ಸ್ಟ್ರಾಂಗ್ ಇದ್ದು ಅಥವಾ ಲಗ್ನದಲ್ಲೇ ಇದ್ದರೆ ಅವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಅನ್ನೋದಕ್ಕಿಂತ ಇವರು ಶತ್ರುಗಳಾಗಿ ಬೇರೆಯವ್ರನ್ನ ಮಾಡ್ಕೊತಾರೆ, ಜಾಸ್ತಿ ಶತ್ರುಗಳನ್ನಾಗಿ ಮಾಡ್ಕೊತಾರೆ. ಮತ್ತು ಆಯುಧಗಳು. ಇವರಿಗೆ ಆಯುಧಗಳ ಮೇಲೆ ಆಸಕ್ತಿ ಇರುತ್ತೆ. ಸ್ವಲ್ಪ ಚಾಕು ಗೀಕು ಎಲ್ಲ ಯೂಸ್ ಮಾಡೋದು, ಸ್ವಲ್ಪ ಜನಗಳನ್ನ ಎದುರಿಸೋದು, ಆ ಥರ ಎಲ್ಲ ಸ್ವಲ್ಪ ಯೋಚನೆ ಮಾಡ್ತಾರೆ. ಮತ್ತು ಭಾವೋದ್ರೇಕಗಳು, ಕಾಮವಿಕಾರಗಳು. ಹಂಗಂದರೆ ಇವರಿಗೆ ಅತಿಯಾದ ಕಾಮದ ಮೇಲೆ ಆಸಕ್ತಿ ಇರುತ್ತೆ ಕುಜಗ್ರಹ. ರಕ್ಷಣೆ, ಶೌರ್ಯ, ಶಕ್ತಿ, ಇದಕ್ಕೆಲ್ಲ ಕುಜಗ್ರಹ ಕಾರಣ ಆಗುತ್ತೆ ವೀಕ್ಷಕರೇ. ಬೆಂಕಿ, ಮಿಲಿಟರಿ, ಪೊಲೀಸು, ಶಸ್ತ್ರಾಸ್ತ್ರ. ನೋಡಿ, ಇದು ಎಲ್ಲದಕ್ಕೂ ಕುಜಗ್ರಹ ಕಾರಕವಾಗುತ್ತೆ ವೀಕ್ಷಕರೇ. ಮತ್ತು ಕುಜಗ್ರಹನ ಹುಟ್ಟು ಗುಣಗಳಿವೆಲ್ಲ. ಅಧಿದೇವತೆ ನೋಡೋಣ. ಇವಾಗ ಕುಜಗ್ರಹಕ್ಕೆ ಅಧಿದೇವತೆ ಬಂದು ಸ್ಕಂದ. ಬಣ್ಣ ಕೆಂಪು, ರೆಡ್. ಲೋಹ ಹಿತ್ತಾಳೆ. ಇವರು ಹಿತ್ತಾಳೆಯನ್ನು ಹೆಚ್ಚು ಯೂಸ್ ಮಾಡಿದ್ರೆ ಮತ್ತು ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ರತ್ನ, ಹವಳ. ಆ ಒಂದು ಕುಜಗ್ರಹ ಅವ್ರ ಜಾತಕದಲ್ಲಿ ಒಳ್ಳೆ ಜಾಗದಲ್ಲಿ ಇದ್ದರೆ, ಅಂದರೆ 11ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, ಈ ಥರ 9ನೇ ಮನೆಯಲ್ಲಿ, ಈ ಥರ ಒಳ್ಳೊಳ್ಳೆ ಪ್ಲೇಸ್ಮೆಂಟಲ್ಲಿ ಇದ್ದರೆ ಅವರು ಹವಳವನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. 8, 12ನೇ ಮನೆಯಲ್ಲಿದ್ದರೆ ಹವಳವನ್ನು ಹಾಕಲೇಬಾರ್ದು ಇವರು. ನೆಕ್ಸ್ಟು ಈ ಒಂದು ಕುಜಗ್ರಹದ ಮಂತ್ರವನ್ನು ಹೇಳೋದಕ್ಕೆ ಅಥವಾ ಹವಳವನ್ನು ಧರಿಸೋದಕ್ಕೆ ಮಂಗಳವಾರ ಮುಂಜಾನೆ 6ರಿಂದ 7ರವರೆಗೆ ತುಂಬ ಒಳ್ಳೆಯ ಸಮಯ. ರುದ್ರಾಕ್ಷಿ, 3 ಮುಖದ ರುದ್ರಾಕ್ಷಿ. ಕುಜಗ್ರಹ ಪಾಸಿಟಿವ್ ಆಗಿದ್ದರೆ, ಚೆನ್ನಾಗಿದ್ದರೆ ಮಾತ್ರ 3 ಮುಖದ ರುದ್ರಾಕ್ಷಿ ಹಾಕೊಂಡಾಗ ಆ ಪಾಸಿಟಿವಿಟಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ವೀಕ್ಷಕರೇ. ನೋಡಿ, ಇದು ನೋಡಿ, 3 ಮುಖದ ಇದು ರುದ್ರಾಕ್ಷಿ. 3 ಮುಖದ ರುದ್ರಾಕ್ಷಿ 1, 2, 3 ಈ ಥರ 3 ಲೈನ್ ಬಂದಿರುತ್ತೆ. ಇದು ಒರಿಜಿನಲ್ ರುದ್ರಾಕ್ಷಿ.
ಆಮೇಲೆ ರುದ್ರಾಕ್ಷಿ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಏನು ಗೊತ್ತಾ ವೀಕ್ಷಕರೇ, ಒಂದು ರುದ್ರಾಕ್ಷಿ ಅನ್ನೋದು ಒಂದು ಮರದಲ್ಲಿ ಹಣ್ಣು ಬಿಡುತ್ತೆ, ಹಣ್ಣಿನ ಒಳಗಡೆ ಒಂಥರ ಬೀಜದ ಥರ ಇರುತ್ತೆ ಅಂತ ತಗೊಳ್ಳಿ ಇದನ್ನು. ಅಂದರೆ ಮಾವಿನ ಮರದ ಒಳಗಡೆ ಇರುತ್ತಲ್ಲ ಆ ಥರ, ಮಾವಿನ ಹಣ್ಣಿನ ಒಳಗಡೆ ಆ ಥರ ಬೀಜ ಅಂತ ತಗೊಳ್ಳಿ ಇದನ್ನು. ಒಂದು ರುದ್ರಾಕ್ಷಿ ಮರದಲ್ಲಿ 90% ಆಫ್ ದ ರುದ್ರಾಕ್ಷಿ 4 ಮುಖದ್ದು 5 ಮುಖದ್ದು ಹೇರಳವಾಗಿ ಬಿಡುತ್ತೆ. ಇನ್ನೊಂದು 10% ಏನಾಗುತ್ತೆ, 7 ಮುಖದ್ದು 6 ಮುಖದ್ದು 3 ಮುಖದ್ದು 2 ಮುಖದ್ದು ಇನ್ನೊಂದು 11 ಮುಖದ್ದು ಬರುತ್ತೆ, ಗೌರಿಶಂಕರ ಅಂತ. ಅದು ಇದು ಅವೆಲ್ಲ ರೇರು, ಅದಕ್ಕೆ ರೇಟು ಜಾಸ್ತಿ ಇರುತ್ತೆ. ಡೂಪ್ಲಿಕೇಟ್ನು ಮಾಡ್ತಾರೆ ಇದನ್ನು, ಆದರೆ ನೋಡಿ ಸರಿಯಾಗಿ ತೊಗೊಬೇಕು. ಇದು ತುಂಬ ಪ್ರಯೋಜನಕಾರಿಯಾಗುತ್ತೆ ವೀಕ್ಷಕರೇ. ನೆಕ್ಸ್ಟು ಕುಜಗ್ರಹಕ್ಕೆ ಮಂತ್ರ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ನೋಡಿ, ಭೌಮಾಯ ನಮಃ ಅಂತ ಕೊಟ್ಟವ್ರೆ ಇಲ್ಲಿ. ಕುಜಗ್ರಹ ನೋಡಿ, ಅದನ್ನು ಕುಜಗ್ರಹ ಅಂತಲೂ ನಾವು ಅಂತೀವಿ, ಮಂಗಳ ಗ್ರಹ ಅಂತಲೂ ನಾವು ಅಂತೀವಿ. ಭೌಮಾಯ ಅದಕ್ಕೆ ಇನ್ನೊಂದು ಹೆಸರು ಭೌಮಾಯ ಅಂತ. ನೆಕ್ಸ್ಟ್ ಇನ್ನೊಂದು ಅಂಗಾರಕ. ಇದೆಲ್ಲ ಕುಜಗ್ರಹದ ಉಪನಾಮಗಳು. ಈ ಒಂದು ಮಂತ್ರವನ್ನು 108 ಬಾರಿ ಹೇಳಿದ್ರೆ ಅದಕ್ಕೆ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಧಾನ್ಯಗಳು ಅಂತ ನಾವು ಬಂದಾಗ ನವಗ್ರಹಗಳಲ್ಲಿ ಧಾನ್ಯಗಳು ನೋಡಿರ್ತೀರಲ್ವ, ಸೇಮ್ ಅದೇನೆ. ಕುಜಗ್ರಹಕ್ಕೋಸ್ಕರ ತೊಗರಿ ಬೇಳೆಯನ್ನು ಇಡುತ್ತಾರೆ. ಕುಜಗ್ರಹ ಏನಾದರೂ ನಿಮ್ಮ ಲಗ್ನದಿಂದ 8 ಮತ್ತು 12ರಲ್ಲಿ ಇದ್ದಾಗ ತೊಗರಿ ಬೇಳೆಯನ್ನು ದಾನ ಮಾಡಬೇಕು. ನಿಮ್ಮ ಕಷ್ಟ ಕಡಿಮೆ ಆಗುತ್ತೆ, ಪರಿಹಾರ ಆಗುತ್ತೆ. 8, 12ರಲ್ಲಿಲ್ಲ, 11ರ ಮೇಲಿದೆ, 9ನೇ ಮನೆಯಲ್ಲಿದೆ, ಆ ಥರ ಒಳ್ಳೆ ಜಾಗದಲ್ಲಿದ್ದಾಗ ದಾನ ಮಾಡಬಾರ್ದು. ಮತ್ತು ಕುಜಗ್ರಹ ರಾತ್ರಿ ಸಮಯದಲ್ಲಿ ಪ್ರಬಲವಾಗಿರುತ್ತದೆ. ಕುಜಗ್ರಹದ ಉಚ್ಚ ಸ್ಥಾನ ಬಂದು ಮಕರ ರಾಶಿ, ನೀಚ ಸ್ಥಾನ ಬಂದು ಕರ್ಕಾಟಕ ರಾಶಿ. ಇದಿಷ್ಟಾಗಿತ್ತು ವೀಕ್ಷಕರೇ ಕುಜಗ್ರಹದ ಕಾರಕತ್ವಗಳು ಮತ್ತು ಹುಟ್ಟುಗುಣಗಳು. ವೀಕ್ಷಕರೇ, ಈ ಹಿಂದೆ ಗುರುಗ್ರಹದ್ದು ನಾನು ಹುಟ್ಟುಗುಣಗಳ ವಿಡಿಯೋ ಮಾಡಬೇಕಾದ್ರೆ ಒಂದು ಜಾತಕ, ಒಂದು ಕುಂಡಲಿಯನ್ನು ಹಾಕ್ಬಿಟ್ಟು ಹೇಳಿದ್ದೆ. 8ನೇ ಮನೆಯಲ್ಲಿ ಗುರು ಇದ್ದಾನೆ, ಅದು 8ನೇ ಮನೆ ದುಸ್ಥಾನ, ಆದರೆ ಹುಚ್ಚನಾಗಿದ್ದಾನೆ. ಇದ್ರ ಫಲನ ನೀವು ಹೆಂಗೆ ಹೇಳ್ತೀರಾ ಅಂತ ನಾನು ಕ್ವಶನ್ ಕೇಳಿದ್ದೆ. ಕೆಲವು ಜನ ಅದಕ್ಕೆ ಆನ್ಸರ್ ಮಾಡಿದ್ದೀರಾ, ಸಂತೋಷ. ಇದಕ್ಕೆ ಸರಿಯಾದ ಆನ್ಸರ್ ನಾನು ಹೇಳ್ಬಿಡ್ತೀನಿ ನೋಡಿ. 8ನೇ ಮನೆಯಲ್ಲಿ ಗ್ರಹ ಇದ್ದರೆ ಅದು ಯಾರಾರ ಆಗಿರಲಿ, ಹುಚ್ಚನಾಗಿರಲಿ, ನೀಚನಾಗಿರಲಿ, ಎಂಥ ಪವರ್ಫುಲ್ ಆಗಿದ್ರೂ ಅವನು ಕಷ್ಟ ಕೊಟ್ಟೇ ಕೊಡ್ತಾನೆ. ಆದರೆ ಹುಚ್ಚನಾಗಿರೋದ್ರಿಂದ ಆ ಕಷ್ಟವನ್ನು ಗೆದ್ದು ಬರುವ ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಇರುತ್ತೆ. ಓಕೆನಾ? ಇದಕ್ಕೊಂದು ಉದಾಹರಣೆ ನೋಡ್ಬಿಟ್ಟು ಇದೊಂದು ಉದಾಹರಣೆ ಕೊಡ್ತೀನಿ, ಅದರಿಂದ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಅನಾರೋಗ್ಯಕ್ಕೊಳಗಾಗ್ಬಿಡ್ತಾನೆ, ತುಂಬ ಹುಷಾರಿರಲ್ಲ. ಅವರು ಡಾಕ್ಟ್ರು ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ ವರ್ಕ್ ಆಗೋಲ್ಲ. ಇವನು ಅಷ್ಟೇ ಎದ್ದು ಓಡಾಡಿ ವಾಕ್ ಮಾಡಿ ಅಂತೆಲ್ಲ ಹೇಳ್ತಾರೆ, ಈ ಥರ ಆಹಾರ ಪದ್ಧತಿನ ಇಟ್ಕೊಳ್ಳಿ ಕ್ಯೂರ್ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಇವನು ಮಾಡೋಕ್ಕೆ ರೆಡಿ ಇಲ್ಲ. ಸರಿ ಊಟ ತಿಂಡಿನೂ ಕಂಟ್ರೋಲ್ ಮಾಡಲ್ಲ, ವಾಕಿಂಗು ಮಾಡಲ್ಲ. ಆದರೆ ಆ ರೋಗದ ವಿರುದ್ಧ ಹೋರಾಡೋ ಶಕ್ತಿ, ಚೈತನ್ಯ ಆ ರೋಗಿಗೆ ಇರಲ್ಲ. ಓಕೆನಾ? ಇದು ಪಾರ್ಟ್ ಎ. ಇಲ್ಲಿ 8ನೇ ಮನೆಯಲ್ಲಿ ಹುಚ್ಚನಾಗಿ ಕೂತ್ಕೊಂಬಿಟ್ಟಾಗ ಏನಾಗುತ್ತೆ, ಅವನಿಗೆ ರೋಗ ಬರುತ್ತೆ, ಆಸ್ಪತ್ರೆಗೆ ಹೋಗ್ತಾನೆ, ಡಾಕ್ಟ್ರು ಕೊಡೋ ಸಲಹೆನ ತಗೊಂಡು ಅವ್ನು ಡೈಲಿ ಎಕ್ಸಸೈಸ್ ಮಾಡಿ, ಆಹಾರ ನಿಯಮಗಳನ್ನೆಲ್ಲ ಇದು ಮಾಡಿ ನೀಟಾಗಿ ಮಾಡಿ ಒಂದು 3ರಿಂದ 4 ತಿಂಗಳಿಗೆ ರಿಕವರ್ ಆಗಿಬಿಡ್ತಾನೆ. ಅಂದರೆ ಆ ರೋಗದಿಂದ ಗೆದ್ದು ಬರ್ತಾನೆ. ಓಕೆನಾ? ರೋಗ ಕೊಟ್ಟೇ ಕೊಡುತ್ತೆ 8ನೇ ಮನೆ, ಆದರೆ ಹುಚ್ಚನಾಗಿರೋದ್ರಿಂದ ಗೆದ್ದು ಬರ್ತಾನೆ. ನೀಚನಾಗ್ಬಿಟ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ. ಇದಿಷ್ಟು ವೀಕ್ಷಕರೇ.